ಆಸರೆ ಟಿವಿ ವೀಕ್ಷಕರಿಗೆ ಸರ್ವಶಕ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವಜನವೇ, ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ, ಬೇಸರಗೊಳ್ಳದೆ ಒಳ್ಳೆಯದನ್ನೇ ಮಾಡೆಂಬುದಾಗಿ. ಹೌದು ಪ್ರಿಯ ದೇವಜನವೇ, ಈ ದಿನದಲ್ಲಿ ನಾವು ಬೇಸರಗೊಳ್ಳದೆ ಒಳ್ಳೆಯದನ್ನೇ ಮಾಡುವರಾಗಿರಬೇಕೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುವರಾಗಿದ್ದೇವೆ. ಈ ದಿನದ ಧ್ಯಾನಕ್ಕಾಗಿ ನಾವು ವಾಕ್ಯ ಗಲಾತ್ಯ 6ನೇ ಅಧ್ಯಾಯ 9-10 ವಾಕ್ಯ. ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ ಎಂಬುದಾಗಿ. ಹೌದು ಪ್ರಿಯ ದೇವಜನವೇ, ದೇವರು ನಮಗೆ ಈ ದಿನದಲ್ಲಿ ಬೇಸರಗೊಳ್ಳದೆ ಒಳ್ಳೆಯದನ್ನೇ ಮಾಡಬೇಕೆಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕೆ ದೇವರು ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡೆಂಬುದಾಗಿ ಹೇಳ್ತಾ ಇದ್ದಾರೆ? ಸತ್ಯವೇದದಲ್ಲಿ ಯಾಕೆ ಎಂಬುದಾಗಿ ನೋಡೋದಾದ್ರೆ, ಕೀರ್ತನೆ 119:68 ನೋಡುವಾಗ, ನಮ್ಮ ದೇವರು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವವನು ಆಗಿದ್ದಾನೆ. ಕೀರ್ತನೆಗಾರ ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು ಆಗಿದೆ ಎಂಬುದಾಗಿ. ಹೌದು ಪ್ರಿಯ ದೇವಜನವೇ, ನಾವು ಆರಾಧಿಸುವ ದೇವರು, ನಾವು ಮಹಿಮೆಪಡಿಸುವಂತ ದೇವರು, ಆತ ಒಳ್ಳೆಯ ದೇವರಾಗಿದ್ದಾರೆ. ನಮ್ಮನ್ನು ಕರೆದಂತ ದೇವರು ಆತ ಒಳ್ಳೆಯವನು. ಆತ ನಮ್ಮ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡಿದ್ದಾನೆ. ಪ್ರಿಯ ದೇವಜನವೇ, ಆತ ಯಾವಾಗಲೂ ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ದೇವರಾಗಿರುವ ನಿಮಿತ್ತವಾಗಿ ಆತನ ಮಕ್ಕಳಾದ ನಾವುಗಳು ಕೂಡ ಈ ಲೋಕದಲ್ಲಿ ಸಮಯವಿರಲಾಗಿ, ಈ ಲೋಕದಲ್ಲಿ ಜೀವಿಸುವವರೆಗೆ ಒಳ್ಳೆಯದನ್ನೇ ಮಾಡುವರಾಗಿರ್ಬೇಕೆಂಬುದಾಗಿ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಗಲಾತ್ಯ 6:10 ನೋಡುವಾಗ, ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅದು ಯಾವ ಸಮಯ? ಇದೇ ಸಮಯ. ಈ ಸಂದೇಶವನ್ನು ಕೇಳುವಂತ ಪ್ರಿಯ ದೇವ ಮಕ್ಕಳೇ, ಈ ಸಂದೇಶ ಕೇಳುವ ಈ ದಿನದಲ್ಲಿಯೇ ಇದೇ ಆ ಒಳ್ಳೆಯ ಸುಸಮಯ, ಒಳ್ಳೆಯದನ್ನ ಮಾಡಲಿಕ್ಕೆ. ಈ ಲೋಕದಲ್ಲಿ ನಾವು ಜೀವಂತವಾಗಿ ಇರುವವರೆಗೆ ಅದು ಒಳ್ಳೆಯ ಸಮಯವಾಗಿರುತ್ತೆ ಒಳ್ಳೆಯದನ್ನ ಮಾಡಲಿಕ್ಕೆ, ಬೇಸರಗೊಳ್ಳದೆ. ಯಾಕೆಂದ್ರೆ ಬೇಸರಗೊಳ್ಳದನ್ನು ಒಳ್ಳೆಯದನ್ನು ಮಾಡುವಾಗ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದೆ, ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡುವರಾಗಿರುವಾಗ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವರಾಗಿರುತ್ತೆ ಎಂಬುದಾಗಿ. ತಕ್ಕ ಸಮಯದಲ್ಲಿ ನಾವು ಮಾಡಿದ್ದಕ್ಕೆ ಪ್ರತಿಯಾಗಿ ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರು. ನಾವು ಒಳ್ಳೆಯದನ್ನು ಮಾಡೋದಾದರೆ ಆ ಒಳ್ಳೆಯದು ನಮಗೆ, ನಾವು ಕೆಟ್ಟದನ್ನು ಮಾಡೋದಾದರೆ ಆ ಕೆಟ್ಟದು ನಮಗೆ. ಯಾಕೆಂದರೆ ಯಾಕೋಬ 4ನೇ ಅಧ್ಯಾಯ 17ನೇ ವಾಕ್ಯ ನೋಡುವಾಗ, ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಹೌದು ಪ್ರಿಯ ದೇವಜನವೇ, ಈ ಲೋಕದಲ್ಲಿ ಜೀವಿಸುವಂಥ ದಿನಗಳಲ್ಲಿ ಕ್ರೈಸ್ತರದ ನಮಗೆ ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ಗೊತ್ತುಂಟು, ಒಳ್ಳೆಯವರಾಗಿ ಜೀವಿಸಬೇಕೆಂಬುದಾಗಿ ಗೊತ್ತುಂಟು. ಆದರೆ ನಾವು ಒಳ್ಳೆಯದನ್ನು ಮಾಡೋದಿಲ್ಲ, ಒಳ್ಳೆಯವರಾಗಿ ಜೀವಿಸೋದಿಲ್ಲ. ಅರೆ ದೇವರು ಹೇಳ್ತಾ ಇದ್ದಾರೆ, ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಮಾಡದಿರೋದಾದರೆ ನೀ ಪಾಪಿ. ಹೌದು ದೇವ ಮಕ್ಕಳೇ, ಈ ದಿನ ಒಳ್ಳೆಯ ಸಮಯ ನಮಗೆ ದೇವರು ಕೊಟ್ಟಿದ್ದಾರೆ, ಬೇಸರಗೊಳ್ಳದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ. ಯಾಕಂದರೆ ವಾಕ್ಯ ನಾವು ನೋಡ್ತೇವೆ, ರೋಮ 3:12 ವಾಕ್ಯ ಹೇಳ್ತಾ ಇದೆ, ಒಳ್ಳೆಯದನ್ನು ಮಾಡುವವರು ಇಲ್ಲ, ಒಬ್ಬನಾದರೂ ಇಲ್ಲ ಎಂಬುದಾಗಿ. ಆದರೆ ಇಲ್ಲ ಪ್ರಿಯ ದೇವಜನವೇ, ಯೇಸುವಿನ ನಾಮದಲ್ಲಿ ನಾನು ಹೇಳ್ತಾ ಇದ್ದೇನೆ, ಈ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬರು ಕೂಡ ಒಳ್ಳೆಯದನ್ನು ಮಾಡುವರಾಗಿ ಮಾರ್ಪಡಬಹುದು, ಒಳ್ಳೆಯವರಾಗಿ ಜೀವಿಸಬಹುದು. ಯಾಕೆಂದು ಹೇಳೋದಾದ್ರೆ, ಪರಿಶುದ್ಧಾತ್ಮನು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ, ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡೆಂಬುದಾಗಿ, ಒಳ್ಳೆಯವರಾಗಿ ಜೀವಿಸೆಂಬುದಾಗಿ. ಹೌದು ಪ್ರಿಯ ದೇವಜನವೇ, ಬೇಸರಗೊಳ್ಳದೆ ನಾವು ಒಳ್ಳೆಯದನ್ನು ಮಾಡುವರಾಗಿರುವಾಗ, ಒಳ್ಳೆಯವರಾಗಿ ಜೀವಿಸುವಾಗ, ಒಳ್ಳೆಯದನ್ನೇ ಮಾಡುವಾಗ ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸಿ ಉನ್ನತಿಗೆ ತರುವಂಥ ದೇವರಾಗಿದ್ದಾರೆ. ಹಾಗಾದರೆ ಸತ್ಯವೇದದಲ್ಲಿ ನಾವು ನೋಡುವ, ಬೇಸರಗೊಳ್ಳದೆ ಒಳ್ಳೆಯದನ್ನೇ ಮಾಡುವರಾಗಿರೋದಾದರೆ ನಮ್ಮ ಜೀವಿತದಲ್ಲಿ ದೇವರು ಎಂಥ ಆಶೀರ್ವಾದಗಳನ್ನು ಇಟ್ಟಿದ್ದಾರೆ ಎಂಬುದಾಗಿ ಸತ್ಯವೇದ ಆಧಾರದಲ್ಲಿ ನಾವು ನೋಡೋದಾದರೆ, ರೋಮ 2ನೇ ಅಧ್ಯಾಯ 7ನೇ ವಾಕ್ಯ ನೋಡುವಾಗ, ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವ ಉಂಟು. ಸೊ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡ್ತಾರೋ ಅವರಿಗೆ ನಿತ್ಯ ಜೀವ ಉಂಟು. ಹೌದು ಪ್ರಿಯ ದೇವಜನವೇ, ನಿತ್ಯ ಜೀವವನ್ನ ನಾವು ಪಡ್ಕೊಳ್ಬೇಕು ಅಂತ ಹೇಳೋದಾದರೆ ಈ ಲೋಕದಲ್ಲಿಯೇ ನಾವು ಒಳ್ಳೆಯದನ್ನು ಮಾಡಬೇಕು. ನೋಡಿ, ಇವತ್ತು ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ನಮಗೆ ಇಷ್ಟ ಬಂದಾಗೆಲ್ಲ ಜೀವಿಸೋದಾದರೆ ನಿತ್ಯ ಜೀವನ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಆಧಾರ ಕೊಡ್ತಾ ಇದೆ, ನೀವು ನಿತ್ಯ ಜೀವನ ಹೊಂದ್ಕೊಳ್ಬೇಕು, ಮಾನ ಪ್ರಭಾವ ನಿರ್ಲಯತ್ವಗಳನ್ನು ಹೊಂದ್ಕೋಬೇಕು, ನಿತ್ಯ ಜೀವನ ಪಡ್ಕೊಳ್ಬೇಕೆಂಬುದಾಗಿ ಹೇಳೋದಾದರೆ ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡು ಎಂಬುದಾಗಿ. ಹೌದು ಪ್ರಿಯ ದೇವಜನವೇ, ಅಷ್ಟು ಮಾತ್ರವಲ್ಲ, ರೋಮಪುರ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಕೂಡ ನೋಡುವಾಗ ಆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು ಮಾನವು ಮನಃಶಾಂತಿ ಉಂಟಾಗುವು.
ನೋಡಿ, ದೇವರ ವಾಕ್ಯ ಇಲ್ಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದೆ, ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು, ಮಾನವು, ಮನಃಶಾಂತಿ ಉಂಟಾಗುವು. ಅಲ್ಲಿ ನೋಡಿದ್ವಿ ಒಳ್ಳೆಯದನ್ನು ಮಾಡುವವರಿಗೆ, ಇಲ್ಲಿ ನೋಡ್ತಾ ಇದ್ದೀವಿ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ. ಹಾಗಾದರೆ ಪ್ರಭಾವ, ಮಾನ, ನಿರ್ಲಯತ್ವ, ನಿತ್ಯ ಜೀವ ಇದು ನಾವು ಒಳ್ಳೆಯದನ್ನು ಮಾಡುವಾಗ ಮಾತ್ರವೇ ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಇವತ್ತು ಕೆಟ್ಟದನ್ನು ಮಾಡ್ತಾ ಇರೋದಾದರೆ ನಾವು ನಿತ್ಯ ಜೀವನ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಮಾನ, ಪ್ರಭಾವ, ನಿರ್ಲಯತ್ವಗಳನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವಜನವೇ, ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವ ಮಕ್ಕಳೇ, ಇದುವರೆಗೂ ನಿಮ್ಮ ಜೀವಿತದಲ್ಲಿ ಯಾರಿಗಾದರೂ ನೀವು ಕೇಡನ್ನು ಬಯಸಿರೋದಾದರೆ ಅಥವಾ ಕೆಟ್ಟದನ್ನು ಮಾಡಿರೋದಾದರೆ ಈ ವಾಕ್ಯವನ್ನು ಕೇಳ್ತಾ ಇರುವಾಗಲೇ, ದೇವರಾತ್ಮನ ನಮ್ಮ ಸಂಗಡ ಮಾತನಾಡುವಾಗಲೇ ನಾವು ಮನ ತಿರುಗಿಕೊಳ್ಳಬೇಕಾಗಿದೆ. ಯಾಕಂದರೆ ದೇವರು ಒಳ್ಳೆಯವನು, ಆತ ನಮ್ಮನ್ನು ಕ್ಷಮಿಸುವ ದೇವರು, ಆತ ನಮ್ಮನ್ನು ಪ್ರೀತಿಸುವ ದೇವರು. ನಮ್ಮ ಜೀವಿತದಲ್ಲಿ ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು ಆತ ಮಾಡಿದ್ದಾನೆ. ಆತನು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ನೆನೆಸಿ ಉಪಕಾರ ಸಲ್ಲಿಸೋದಾದರೆ ಪ್ರಿಯ ದೇವಜನವೇ ವರ್ಣಿಸಲಿಕ್ಕೆ ಅಸಾಧ್ಯ. ಆತ ನಂಬಿದ ಪ್ರತಿಯೊಬ್ಬರ ಜೀವಿತದಲ್ಲಿ ಆತ ಮಹಿಮೆಯಾದ ಕಾರಣ ಮಾಡಿರುವಾಗ, ಅದ್ಭುತಗಳನ್ನು ಮಾಡಿರುವಾಗ, ಅತಿಶಯಗಳನ್ನು ಮಾಡಿರುವಾಗ, ಒಳ್ಳೆಯದನ್ನು ಮಾಡಿರುವಾಗ ನಾವುಗಳು ಕೂಡ ಆತನ ಮಕ್ಕಳಾಗಿ ಒಳ್ಳೆಯದನ್ನು ಮಾಡೋದನ್ನು ನಾವು ಕಲಿತುಕೊಳ್ಳುವ. ಯಾಕೆಂದರೆ ಇನ್ನು ಸತ್ಯವೇದದ ಆಧಾರದಲ್ಲಿ ನಾವು ನೋಡುವಾಗ, ಒಳ್ಳೆಯದನ್ನು ಮಾಡುವಾಗ ಯಾವ ಆಶೀರ್ವಾದಗಳೆಂಬುದಾಗಿ ನೋಡುವಾಗ, ಕೀರ್ತನೆ 37:3-4 ವಾಕ್ಯದಲ್ಲಿ ಹೇಳ್ತಾ ಇದೆ, ಯೆಹೋವನಲ್ಲಿ ಭರವಸೆವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನೋಡಿ ಪ್ರಿಯ ದೇವಜನವೇ, ಸತ್ಯವೇದ ಸ್ಪಷ್ಟವಾಗಿ ನಮಗೆ ಆಧಾರ ಕೊಡ್ತಾ ಇದೆ. ಯೆಹೋವನಲ್ಲಿ ಭರವಸೆವಿಟ್ಟು ಒಳ್ಳೆಯದನ್ನು ಮಾಡು. ಇವತ್ತು ನಾವು ಒಳ್ಳೆಯದನ್ನು ಮಾಡುವಾಗ ಜನರ ಮೇಲೆ ಭರವಸೆವಿಟ್ಟು ಒಳ್ಳೆಯದನ್ನು ಮಾಡೋದಲ್ಲ. ಇವರಿಗೆ ಒಳ್ಳೆಯದನ್ನು ಮಾಡೋದಾದರೆ ಇವರು ನಮಗೆ ಒಳ್ಳೆಯದನ್ನು ಮಾಡ್ತಾರೆ, ಇವರಿಗೆ ನಾವು ಸಹಾಯ ಮಾಡೋದಾದರೆ ಅವರು ನಮಗೆ ಸಹಾಯ ಮಾಡ್ತಾರೆ, ಇವರ ಜೀವಿತದಲ್ಲಿ ನಾವು ಅವರಿಗೆ ಬೇಕಾದನ್ನೆಲ್ಲ ಮಾಡೋದಾದರೆ ಅವರು ನಮಗೆ ಬೇಕಾದೆಲ್ಲ ಮಾಡಲಿಕ್ಕೆ ಶಕ್ತರಾಗಿದ್ದಾರೆ. ಇಲ್ಲ, ನೀನು ಒಳ್ಳೆಯದನ್ನು ಮಾಡುವಾಗ ಜನರ ಮೇಲೆ ಭರವಸೆವಿಟ್ಟು, ನಂಬಿಕೆ ಇಟ್ಟು, ಅವರು ಒಳ್ಳೆಯದನ್ನು ಮಾಡ್ತಾರೆ ಎಂಬಂಥ ನಿರೀಕ್ಷೆ ಇಟ್ಟು ನೀವು ಒಳ್ಳೆಯದನ್ನು ಮಾಡಬೇಡ ಪ್ರಿಯ ದೇವ ಮಕ್ಕಳೇ. ಒಳ್ಳೆಯದನ್ನು ಮಾಡೋರಾಗಿರಬಾರ್ದು. ಮನುಷ್ಯರ ಮೇಲೆ ಭರವಸೆ ಇಟ್ಟು, ಆದರೆ ದೇವರ ಮೇಲೆ ಭರವಸೆ ಇಟ್ಟು ನಾವು ಒಳ್ಳೆಯದನ್ನು ಮಾಡುವಾಗ, ಜನ ಈ ಲೋಕದಲ್ಲಿ ನಾನು ಜೀವಿಸುವಾಗ, ಈ ಜನರಿಗೆ ಒಳ್ಳೆಯದನ್ನು ಮಾಡುವಾಗ, ಇಂಥ ಕಷ್ಟದಲ್ಲಿರುವವರಿಗೆ ನಾವು ಒಳ್ಳೆಯದನ್ನು ಮಾಡುವಾಗ, ಇಂಥ ಸಮಸ್ಯೆ ಇರುವವರಿಗೆ ನಾವು ಒಳ್ಳೆಯದನ್ನು ಕೊಡುವಾಗ, ಒಳ್ಳೆಯದನ್ನು ಮಾಡುವಾಗ ದೇವರನ್ನು ಆಶೀರ್ವಾದ ಮಾಡ್ತಾರೆ, ದೇವರನ್ನು ಉನ್ನತಿಗೆ ತರ್ತಾರೆ, ದೇವರನಿಗೆ ಸಮೃದ್ಧಿ ಕೊಡ್ತಾರೆ ಎಂಬುದಾಗಿ ನಾವು ಆತನ ಮೇಲೆ ಭರವಸೆವಿಟ್ಟು ಮಾಡುವುದಾದರೆ ದೇವರು ನಮಗೆ ಒಳ್ಳೆಯದನ್ನೇ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ವಾಕ್ಯ ನೋಡುವಾಗ ನಾವು ಯೆಹೋವನಲ್ಲಿ ಭರವಸೆಯಿಟ್ಟು ಒಳ್ಳೆಯದನ್ನು ಮಾಡುವಾಗ, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸುವಾಗ, ಆಗ ಯೆಹೋವನಲ್ಲಿ ಸಂತೋಷಿಸುವಿ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ಮೇಲೆ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡುವಾಗ ನಾವು ದೇವರಲ್ಲಿ ಸಂತೋಷ ಪಡಲಿಕ್ಕೆ ಸಾಧ್ಯ. ಅದು ಕೂಡ ಸಂತೋಷ, ಸಮಾಧಾನ ಎಂಬುವಂಥದ್ದು ಈ ಲೋಕದಲ್ಲಿ ಅಷ್ಟು ಈಸಿಯಾಗಿ ಸಿಕ್ಕುವಂಥ, ಶಾಶ್ವತವಾದ ನೆಮ್ಮದಿಯಾದ ಸಂತೋಷ, ಸಮಾಧಾನ ಸಿಕ್ಕುವಂಥದ್ದು ಈ ಲೋಕದಲ್ಲಿ ಅಷ್ಟು ಈಸಿ ಅಲ್ಲ ಪ್ರಿಯ ದೇವಜನವೇ. ದೇವರ ವಾಕ್ಯದ ಆಧಾರದಲ್ಲಿ ನಡೆಯುವಾಗ, ದೇವರ ವಾಕ್ಯದ ಆಧಾರದಲ್ಲಿ ಜೀವಿಸುವಾಗ ದೇವರು ಯಾರಿಂದಲೂ ತೆಗೆಯಲಾದ ಸಂತೋಷ ನಮಗೆ ಕೊಡುವನಾಗಿದ್ದಾನೆ. ವಾಕ್ಯ ಹೇಳ್ತಾ ಇದೆ, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಮಾತ್ರವಲ್ಲ, ದೇವರ ಮೇಲೆ ಭರವಸೆ ಇಟ್ಟು ಒಳ್ಳೆಯದನ್ನು ಮಾಡುವಾಗ ಆತ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವಜನವೇ, ನಮ್ಮ ಇಷ್ಟಾರ್ಥಗಳು ಈ ಲೋಕದಲ್ಲಿ ನೆರವೇರಬೇಕಾ? ನೀ ಬಯಸುವಂಥದ್ದು ಸಿಕ್ಕಬೇಕಾ? ನೀ ಇಷ್ಟಪಡುವಂಥದ್ದು ಸಿಕ್ಕಬೇಕಾ? ಬೇಸರಗೊಳ್ಳದೆ ಈ ಲೋಕದಲ್ಲಿ ಒಳ್ಳೆಯದನ್ನು ಮಾಡು. ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾನ, ಪ್ರಭಾವ, ನಿರ್ಲಯತ್ವ, ನಿತ್ಯ ಜೀವ, ಸಂತೋಷ, ಸಮಾಧಾನ, ನೆಮ್ಮದಿ, ಸಮೃದ್ಧಿಯನ್ನು ಕೊಡಲಿಕ್ಕೆ ಆತ ಶಕ್ತನಾದ ದೇವರಾಗಿದ್ದಾರೆ. ದೇವರ ವಾಕ್ಯ ಹೇಳ್ತದೆ ಪ್ರಿಯ ದೇವಜನವೇ, ದುಷ್ಟರಿಗೆ ಸಮಾಧಾನವಿಲ್ಲ ಎಂಬುದಾಗಿ. ಯೆಶಾಯ 48ನೇ ಅಧ್ಯಾಯ 22ನೇ ವಾಕ್ಯ ನೋಡುವಾಗ, ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಆದರೆ ದುಷ್ಟರು ಯಾರು? ದುಷ್ಟರೆಂದರೆ ಕೀರ್ತನೆ 9ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ, ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗ. ಪ್ರಿಯ ದೇವಜನ, ನಾವು ದೇವರನ್ನು ಅಲಕ್ಷ್ಯ ಮಾಡುವರಾಗಿರೋದಾದರೆ ನಾವು ದುಷ್ಟರಾಗಿ ಮಾರ್ಪಡ್ತೇವೆ, ಕೆಟ್ಟವರಾಗಿ ಮಾರ್ಪಡ್ತೇವೆ. ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಒಳ್ಳೆಯದನ್ನು ಬಯಸೋದಿಲ್ಲ, ಯಾರಿಗೂ ಒಳ್ಳೆಯದನ್ನು ಕೊಡಬೇಕೆಂಬುದಾಗಿ ನಾವು ತೀರ್ಮಾನ ಮಾಡೋದಿಲ್ಲ. ಯಾಕಂದರೆ ನಾವು ಕೆಟ್ಟವರಾಗಿರ್ತೇವೆ. ಸೊ ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವ ಮಕ್ಕಳೇ, ದುಷ್ಟರಿಗೆ ಸಮಾಧಾನವಿಲ್ಲ ಎಂಬುದಾಗಿ ವಾಕ್ಯ ಹೇಳುವಾಗ, ಹಾಗಾದರೆ ಒಳ್ಳೆಯದನ್ನು ಮಾಡೋದಾದರೆ ಮಾತ್ರ ಸಮಾಧಾನ, ಸಂತೋಷ, ನೆಮ್ಮದಿ, ಸಮೃದ್ಧಿ ನಮ್ಮ ಜೀವಿತದಲ್ಲಿ. ಆ ರೀತಿ ಇರುವಾಗ ನಾವು ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡುವ. ಯಾಕಂದರೆ ವಾಕ್ಯ ಹೇಳ್ತಾ ಇದೆ ಪ್ರಿಯ ದೇವಜನವೇ, ಸತ್ಯವೇದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳ್ತಾ ಇದೆ. 3ನೇ ಯೋಹಾನ 1ನೇ ಅಧ್ಯಾಯ 11ನೇ ವಾಕ್ಯ ನೋಡುವಾಗ, ಒಳ್ಳೆಯದನ್ನು ಮಾಡುವವನು
ದೇವರಿಂದ ಹುಟ್ಟಿದವನಾಗಿದ್ದಾನೆ. ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಕೆಟ್ಟದನ್ನು ಮಾಡುವವನು ದೇವರನ್ನು ಅರಿತವನಲ್ಲ. ಒಳ್ಳೆಯದನ್ನು ಮಾಡುವವನು ದೇವರಿಂದ ಹುಟ್ಟಿದ್ದಾನೆ, ಕೆಟ್ಟದನ್ನು ಮಾಡುವವನು ದೇವರನ್ನು ಅರಿತವನಲ್ಲ. ಸೊ ಆ ರೀತಿ ಇರುವಂಥ ಸಮದಲ್ಲಿ ಪ್ರಿಯ ದೇವ ಮಕ್ಕಳೇ, ನಾವು ಒಳ್ಳೆಯದನ್ನೇ ಮಾಡೋದಾದರೆ ನಾವು ದೇವರಿಂದ ಹುಟ್ಟಿದವರಾಗಿರ್ತೇವೆ. ಕೆಟ್ಟದನ್ನು ನಾವು ಮಾಡ್ತಿರೋದಾದರೆ ನಾವು ದೇವರನ್ನು ಅರಿತವರಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ಸೊ ಆ ರೀತಿ ಇರುವಾಗ, ಅರಿತವರಲ್ಲ ಅಂದರೆ ಕಂಡವರಲ್ಲ, ದೇವರನ್ನು ನಾವು ಕಂಡವರಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆ ರೀತಿ ಇರುವಾಗ ನಾವು ದೇವರಿಂದ ಹುಟ್ಟಿರಲಾಗಿ ನಾವು ಒಳ್ಳೆಯದನ್ನೇ ಮಾಡುವ. ಹಾಗಾದರೆ ಕೆಟ್ಟದನ್ನು ಮಾಡುವಾಗ ದೇವರ ವಾಕ್ಯ ಸತ್ಯವೇದ ಏನು ಆಧಾರ ಕೊಡ್ತಾ ಇದೆ, ಏನು ಹೇಳ್ತಾ ಇದೆ ನಮ್ಮ ಜೀವಿತದಲ್ಲಿ? ರೋಮ 2:9, ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವು. ನೋಡಿ, ದೇವರ ವಾಕ್ಯ ಸ್ಪಷ್ಟವಾದ ಆಧಾರ ಕೊಡ್ತಾ ಇದೆ. ಕೆಟ್ಟದನ್ನು ನಡೆಸುವ ಪ್ರತಿಯೊಂದು ನರಪ್ರಾಣಿಗೂ ಕಷ್ಟವೂ ಸಂಕಟವೂ ಬರುವುದೆಂಬುದಾಗಿ. ಹಾಗಾದರೆ ಯಾಕೆ ನಾವು ಕೆಟ್ಟದನ್ನು ಮಾಡಿ ಕಷ್ಟವನ್ನು ಸಂಕಟವನ್ನು ನಾವು ಪಡ್ಕೊಳ್ಬೇಕು? ಜೀವದ ಕೊನೆ ಉಸಿರಿನ ಗಳಿಗೆವರೆಗೂ, ನಾವು ಈ ಲೋಕದಲ್ಲಿ ಬದುಕಿರುವವರೆಗೂ ಬೇರೆಯವರಿಗೆ ಒಳ್ಳೆಯದಾಗದನ್ನು ನೋಡಿ ಸಂತೋಷ ಪಡುವ, ಬೇರೆಯವರು ಆಶೋದಾಗಿರುವುದನ್ನು ನೋಡಿ ಸಂತೋಷ ಪಡುವ, ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತಾ ಸಂತೋಷ ಪಡುವ, ಬೇರೆಯವರಿಗೆ ಒಳ್ಳೆಯದನ್ನೇ ಮಾಡುವರಾಗಿ ನಾವು ಕೂಡ ದೇವರಿಂದ ಒಳ್ಳೆಯದನ್ನೇ ಹೊಂದ್ಕೊಳ್ಳೋರಾಗಿರೋಣ. ಪ್ರೀತಿ ಒಳ್ಳೆಯದನ್ನು ಪಡ್ಕೊಳ್ಬೇಕನ್ನೋದಾದರೆ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಬೇರೆಯವರು ಆಶೋದಾಗಿರುವುದನ್ನು ನೋಡಿ, ಅವರು ಸಮೃದ್ಧಿಯಾಗಿರುವುದನ್ನು ನೋಡಿ ನಾವು ಹೊಟ್ಟೆಕಿಚ್ಚುಪಟ್ಟು ಅವರಿಗೆ ಕೇಡನ್ನು ನಾವು ಬಯಸುವರಾಗಿರಬಾರ್ದು. ಪ್ರಿಯ ಜನವೇ, ಕೇಡು ಮಾಡಲಿಕ್ಕೆ ಮುಂದಾಗಬಾರ್ದು, ತೊಂದರೆ ಪಡಿಸಲಿಕ್ಕೆ ಮುಂದಾಗಬಾರ್ದು. ಯಾಕಂದರೆ ಮನುಷ್ಯನು ತಾನು ಏನನ್ನು ಬಿತ್ತುತ್ತಾನೋ ಅದನ್ನೇ ಕೊಯ್ಬೇಕೆಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆ ರೀತಿ ಇರುವಾಗ ನಾವು ಈ ಲೋಕದಲ್ಲಿ ಏನನ್ನು ಬಿತ್ತುತ್ತಾ ಇದ್ದೇವೆ? ಒಳ್ಳೆಯದನ್ನು ಬಿತ್ತುತ್ತಾ ಇದ್ದೇವಾ ಅಥವಾ ಕೆಟ್ಟದನ್ನು ಬಿತ್ತುತ್ತಾ ಇದ್ದೇವಾ? ಒಳ್ಳೆಯದನ್ನೇ ನಾವು ಬಿತ್ತಿದರೆ ಒಳ್ಳೆಯದನ್ನೇ ಕೊಯ್ತೇವೆ, ಕೆಟ್ಟದನ್ನೇ ಬಿತ್ತಿದರೆ ಕೆಟ್ಟದನ್ನು ಕೊಯ್ತೇವೆ. ಆ ರೀತಿ ಇರುವಾಗ ಸತ್ಯವೇ ನಮಗೆ ಸ್ಪಷ್ಟವಾದ ಆಧಾರ ಕೊಡುವಾಗ ನಾವು ಈ ದಿನಗಳಲ್ಲಿ ಆದಷ್ಟು ಸಮಯವಿರಲಾಗಿ ಒಳ್ಳೆಯದನ್ನೇ ಮಾಡುವರಾಗಿರೋಣ. ಯಾಕಂದರೆ ವಾಕ್ಯ ಹೇಳ್ತಾ ಇದೆ, ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆದಂತೆ ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಹೌದು ಪ್ರಿಯ ದೇವ ಜನವೇ, ನಾವು ಆತನಲ್ಲಿ ನೆಲೆಗೊಂಡವರಾಗಿದ್ದೇವೆ, ನಾವು ಕ್ರೈಸ್ತರಾಗಿದ್ದೇವೆ ಅಂತ ಹೇಳೋದಾದರೆ ಕ್ರಿಸ್ತನು ನಡೆದಂತೆ, ಕ್ರಿಸ್ತನು ಮಾಡಿದಂತೆ, ಕ್ರಿಸ್ತನು ಜೀವಿಸಿದಂತೆ ನಾವು ಜೀವಿಸಬೇಕಾಗಿದೆ. ಕ್ರಿಸ್ತನು ಜೀವಿಸಿದ್ದು ಒಂದು ರೀತಿ, ಕ್ರಿಸ್ತನು ಮಾಡಿದ್ದು ಒಂದು ರೀತಿ, ನಾವು ಬದುಕುವುದು ಜೀವಿಸೋದು ಒಂದು ರೀತಿ ಅಲ್ಲ. ನಾನು ಕ್ರೈಸ್ತನು, ನಾನು ದೇವರ ಮಗನು, ದೇವರ ಮಕ್ಕಳೆಂಬುದಾಗಿ ಹೇಳೋದಾದರೆ ಕ್ರಿಸ್ತನು ನಡೆದಂತೆ ಮಾಡಿದಂತೆ ಮಾಡಿ ಜೀವಿಸುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಪ್ರಿಯ ದೇವ ಜನವೇ. ಆ ರೀತಿ ಇರುವಾಗ ಈ ದಿನಗಳಲ್ಲಿ ನಾವು ತುಂಬ ಎಚ್ಚರಿಕೆ ಉಳ್ಳವರಾಗಿ ಜ್ಞಾನವಂತರಾಗಿ ಜೀವಿಸಬೇಕಾಗಿದೆ. ಸತ್ಯವೇದ ಹೇಳ್ತಾ ಇದೆ 1 ಪೇತ್ರ 3:9, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ, ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೌದು ಪ್ರಿಯ ಜನವೇ, ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ, ಇದಕ್ಕಾಗಿ ದೇವರನ್ನು ಕರೆದಿದ್ದಾನೆ. ಹೌದು ಪ್ರಿಯ ಜನವೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಬೇರೆಯವರು ಮಾಡಿದ ಅಪಕಾರಕ್ಕೆ ನಾವು ಅಪಕಾರ ಮಾಡೋರಾಗಿರ್ತೇವೆ, ಬೇರೆಯವರು ನಮ್ಮನ್ನು ತೊಂದರೆ ಪಡಿಸೋದ್ರೆ ನಾವು ತೊಂದರೆ ಪಡಿಸ್ತೇವೆ. ಇಲ್ಲ, ಯೇಸು ಈ ಲೋಕದಲ್ಲಿ ಜೀವಿಸುವಾಗ ಬೇರೆಯವರಿಗೆ ಆತ ಯಾವುದೇ ರೀತಿಯಲ್ಲಿ ತೊಂದರೆ ಪಡಿಸಲಿಲ್ಲ. ಆತ ನಮ್ಮ ನಿಮಿತ್ತವಾಗಿ ಎಲ್ಲ ನಿಂದೆ, ನೋವು, ಅವಮಾನ, ಹಿಂಸೆ, ಸಂಕಟಗಳನ್ನು ಆತ ಅನುಭವಿಸಿಕೊಂಡ. ಆತನನ್ನು ತೊಂದರೆ ಪಡಿಸಿದಂಥ ಯಾರಿಗೂ ಕೂಡ ಒಂದು ಮಾತನ್ನು ಕೂಡ ಆತ ಕೋಪದಲ್ಲಿ ಮಾತಾಡಲಿಲ್ಲ. ಪ್ರಿಯ ಜನವೇ, ಕೆಟ್ಟದನ್ನು ಮಾಡಲಿಲ್ಲ. ದೇವರೇ ಇವರನ್ನು ಕ್ಷಮಿಸು ಎಂಬುದಾಗಿ ಹೇಳ್ತಾರೆ ಯೇಸು ಸ್ವಾಮಿ. ಹೌದು, ನಮಗೆ ವಿರುದ್ಧವಾಗಿ ಯಾರೇ ತೊಂದರೆ ಪಡಿಸುವಾಗ, ಅಪಕಾರ ಮಾಡುವಾಗ, ನಿಂದೆ ಮಾಡುವಾಗ, ಹಿಂಸೆ ಪಡಿಸುವಾಗ ನಾವು ಒಂದೇ, ದೇವರೇ ಇವರನ್ನು ಕ್ಷಮಿಸು, ಅವರನ್ನು ಆಶೀರ್ವಾದ ಮಾಡಿ ಎಂಬುದಾಗಿ ಹೇಳುವ. ಯಾಕಂದರೆ ದೇವರು ನಮ್ಮನ್ನು ಕರೆದಿರುವಂಥದ್ದು ಆಶೀರ್ವದಿಸುವುದಕ್ಕೋಸ್ಕರವೇ ಹೊರತು ಶಪಿಸುವುದಕ್ಕಾಗಿ ಅಲ್ಲ, ಒಳ್ಳೆಯದನ್ನು ಮಾಡುವುದಕ್ಕೆ ಹೊರತು ಕೆಟ್ಟದನ್ನು ಮಾಡಲಿಕ್ಕಲ್ಲ. ಯಾಕೆಂದರೆ ನಾವು ಸರ್ವಶಕ್ತನಾದ ರಾಜಾದಿ ರಾಜ ಒಳ್ಳೆಯವನ ಮಕ್ಕಳಾಗಿದ್ದೇವೆ ಪ್ರಿಯ ದೇವಜನವೇ. ಸೊ ಸತ್ಯವೇದ ಆಧಾರ ನಾವು ನೋಡೋದಾದರೆ ಯೋಸೇಫನ ಜೀವಿತದಲ್ಲಿ ನೋಡುವಾಗ ಯೋಸೇಫನ ಒಡ ಹುಟ್ಟಿದ ಅಣ್ಣಂದಿರು ಯೋಸೇಫನಿಗೆ ವಿರುದ್ಧವಾಗಿ ಕೇಡನ್ನು ಬಯಸ್ತಾರೆ, ಯೋಸೇಫನಿಗೆ ವಿರುದ್ಧವಾಗಿ ತೊಂದರೆ ಮಾಡ್ತಾರೆ. ಆತನಿಗೆ ದೇವರು ಕೊಟ್ಟಂಥ ಕನಸನ್ನು ತನ್ನ ಅಣ್ಣಂದಿರ ಬಳಿಯಲ್ಲಿ, ತಂದೆ ಬಳಿಯಲ್ಲಿ ಹೇಳುವಂಥ ಸಮಯದಲ್ಲಿ ತಂದೆ ಆತನಿಗೆ ಒಂದು ಒಳ್ಳೆ ನಿಲುವಂಗಿಯನ್ನು ಒಲಿಸಿಕೊಟ್ಟ ನಿಮಿತ್ತವಾಗಿ, ಯಾಕಂದರೆ ಯೋಸೇಫನು ಕೊನೆ ಮಗನ ಮೇಲೆ ತಂದೆಗೆ ಬಹಳ ಪ್ರೀತಿಯಾದ ನಿಮಿತ್ತವಾಗಿ ಒಂದು ನಿಲುವಂಗಿಯನ್ನು ಒಲಿಸಿಕೊಡ್ತಾರೆ. ಮಾತ್ರವಲ್ಲ, ದೇವರು ಯೋಸೇಫನಿಗೆ ಕೊಟ್ಟಂಥ ಕನಸುಗಳ ನಿಮಿತ್ತವಾಗಿ ಒಡ ಹುಟ್ಟಿದವರು ಯೋಸೇಫನಿಗೆ ವಿರುದ್ಧವಾಗಿ ಹೊಟ್ಟೆ ಕಿಚ್ಚುಪಟ್ಟು ಯೋಸೇಫನನ್ನು ಹೇಗಾದರೂ ಮಾಡಿ ಅವನನ್ನು ಹೊಡೆದು ಸಾಯಿಸಿ ಬಿಡಬೇಕೆಂಬುದಾಗಿ ತೀರ್ಮಾನ ಮಾಡ್ತಾರೆ, ಕೊಂದು ಬಿಡಬೇಕೆಂಬುದಾಗಿ. ಆಗ ವಾಕ್ಯದಲ್ಲಿ ನೋಡುವಾಗ ವಾಕ್ಯ ಹೇಳ್ತಾ ಇದೆ, ಅವನು
ಅವರು ಕುರಿಗಳು ಮೇಯಿಸುವಂಥ ಅವರಿದ್ದಂಥ ಸ್ಥಳಕ್ಕೆ ಹೋಗುವಂಥ ಸಮಯದಲ್ಲಿ ಆದಿಕಾಂಡ 37:18 ನೋಡುವಾಗ ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರೋಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. ಅವರು ಒಬ್ಬರಿಗೊಬ್ಬರು, ಅಗೋ, ಆ ಕನಸಿನವನು ಬರುತ್ತಾನೆ, ನಾವು ಅವನನ್ನು ಕೊಂದು ಈ ಗುಂಡಿಗಳಲ್ಲಿ ಒಂದರೊಳಗೆ ಹಾಕಿ ದುಷ್ಟಮೃಗವು ಅವನನ್ನು ತಿಂದು ಬಿಟ್ಟಿತೆಂದು ಹೇಳೋಣ ಬನ್ನಿ ಎಂಬುದಾಗಿ ತೀರ್ಮಾನಿಸಿಕೊಳ್ತಾರೆ. ಆಗ ಅಣ್ಣ ರೂಬೇನ್ ಹೇಳ್ತಾನೆ, ಈ ರೀತಿ ಮಾಡೋದಾದರೆ ತಂದೆ ಬಹಳ ವೇದನೆ ಒಳಪಡ್ತಾರೆ, ದುಃಖಕ್ಕೆ ಒಳಪಡ್ತಾರೆ. ನನ್ನ ಒಡಹುಟ್ಟಿದ ತಮ್ಮನಲ್ವಾ ಬೇಡ ಎಂಬುದಾಗಿ ಹೇಳುವಾಗ ಕೊಲ್ಲುವುದನ್ನು ಬಿಟ್ಟು ಅವನನ್ನು ಹೊಡೆದು ಅಲ್ಲಿದ್ದಂಥ ಗುಂಡಿಗಳಲ್ಲಿ ಒಂದು ಗುಂಡಿ ಒಳಗಡೆ ಯೋಸೇಫನನ್ನು ಹಾಕಿಬಿಡ್ತಾರೆ. ಪ್ರಿಯ ಜನವೇ, ನೋಡಿ, ಯೋಸೇಫನ ಜೀವಿತದಲ್ಲಿ ಒಡ ಹುಟ್ಟಿದವರು ರಕ್ತ ಸಂಬಂಧಿಗಳು ಕೇಡನ್ನು ಬಯಸಿದರು, ಕೆಟ್ಟದನ್ನು ಮಾಡಿದ್ರು. ಆದರೆ ಒಂದು ದಿನದಲ್ಲಿ ಅವರಿಗೆ ತಿನ್ನಲಿಕ್ಕೂ ಕೂಡ ಆಹಾರ ಸಿಗಲಿಲ್ಲ. ಅವರಿರುವಂಥ ಸ್ಥಳದಲ್ಲಿ, ಅವರಿರುವಂಥ ದೇಶದಲ್ಲಿ ಕ್ಷಾಮ ಬಂತು. ಆದರೆ ಯೋಸೇಫನನ್ನು ದೇವರು ಆ ಗುಂಡಿಂದ ಮೇಲೆತ್ತಿ ಐಗುಪ್ತ ದೇಶದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಆಶೀರ್ವಾದವಾಗಿ ದೇವರಿಟ್ಟಿದ್ರು. ಆದರೆ ಯೋಸೇಫನಿದ್ದಂಥ ಆ ಸ್ಥಳದಲ್ಲಿ ಯಾವುದಕ್ಕೂ ಕ್ಷಾಮ ಇರಲಿಲ್ಲ. ಪ್ರಿಯ ಜನವೇ, ಆಗ ಯೋಸೇಫನಿರುವಂಥ ಸ್ಥಳದಲ್ಲಿ ಯಾವ ಊಟ ತಿಂಡಿ ಆಹಾರಕ್ಕೆ ಕೊರತೆ ಇಲ್ಲ, ಕ್ಷಾಮ ಇಲ್ಲ ಎಂಬುದಾಗಿ ಒಡ ಹುಟ್ಟಿದವರು ಅವನ ಬಳಿಗೆ ಹೋಗಿ ಅದನ್ನು ಪಡ್ಕೊಳ್ಳಿಕ್ಕೆ ಹೋಗುವಂಥ ಸಮಯದಲ್ಲಿ ಅವರು ಹೋಗಿ ಅವನ ಮುಂದೆ ತಪ್ಪಾಯ್ತು ಎಂಬುದಾಗಿ ಕ್ಷಮೆ ಯಾಚಿಸ್ತಾರೆ. ಆಗ ಯೋಸೇಫ ಹೇಳ್ತಾನೆ, ಆದಿಕಾಂಡ 50:20 ವಾಕ್ಯದಲ್ಲಿ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಹೌದು ಪ್ರಿಯ ದೇವಿ ಜನವೇ, ಜನರು ಈ ಲೋಕದಲ್ಲಿ ನೋಡುವಾಗ ಕೇಡಾಗಬೇಕೆಂಬುದಾಗಿ ಬಯಸ್ತಾರೆ, ಅವರು ಹಾಳಾಗಿ ಹೋಗಬೇಕೆಂಬುದಾಗಿ ಬಯಸ್ತಾರೆ, ನಾಶ ಆಗಿ ಹೋಗಬೇಕು, ಅವರ ಅಭಿವೃದ್ಧಿ ಹೊಂದಬಾರದು, ಉನ್ನತಿಗೆ ಬರಬಾರದು, ಸಮೃದ್ಧಿಯಾಗಿ ಇರಬಾರದು, ಸಂತೋಷವಾಗಿ ನೆಮ್ಮದಿಯಾಗಿರಬಾರದು ಎಂಬುದಾಗಿ ಬಯಸ್ತಾರೆ. ಆದರೆ ದೇವರು ಇಲ್ಲ, ನನ್ನ ಮಕ್ಕಳು ಆಶೀರ್ವಾದವಾಗಿ, ಅವರು ಒಳ್ಳೆಯವರಾಗಿ, ಸಂತೋಷವಾಗಿ, ಸಮಾಧಾನವಾಗಿರಬೇಕು ಎಂಬುದನ್ನು ದೇವರು ಬಯಸ್ತಾರೆ. ಆ ರೀತಿ ಇರುವಾಗ ಮನುಷ್ಯರಿಗೂ ದೇವರಿಗಿರುವಂಥ ವ್ಯತ್ಯಾಸಗಳು ಇಷ್ಟೇ. ಮನುಷ್ಯನ ಸ್ವಭಾವ ಹೀಗೆ, ದೇವರ ಸ್ವಭಾವ ಹಾಗೆ. ಆ ರೀತಿ ಇರುವಾಗ ಒಡ ಹುಟ್ಟಿದವರು ಕೇಡಾಗಬೇಕೆಂಬುದಾಗಿ, ತಮ್ಮನಿಗೆ ಕೇಡಾಗಬೇಕೆಂಬುದಾಗಿ ಬಯಸಿದರು. ಆದರೆ ದೇವರು ಆ ಕೇಡನ್ನು ತೆಗೆದುಹಾಕಿ ನೀಗಿಸಿ ದೇವರು ಮೇಲಾಗಬೇಕೆಂಬುದಾಗಿ ಸಂಕಲ್ಪಿಸಿದೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆ ರೀತಿ ಇರುವಾಗ ಯಾರೇ ಆಗಲಿ ಪ್ರಿಯ ಜನವೇ, ಯಾರಿಗಾದರೂ ಬೇರೆಯವರನ್ನು ನೋಡಿ ಅವರಿಗೆ ಕೇಡಾಗಬೇಕು, ಅವ್ರು ನಾಶ ಆಗಿ ಹೋಗಬೇಕು, ಅಳಿದು ಹೋಗಬೇಕು ಎಂಬುದಾಗಿ ನಾವು ಬಯಸೋದಾದರೆ, ನಾಶ ಆಗಿ ಹೋಗುವವರು, ಅಳಿದು ಹೋಗುವವರು ಅವರಲ್ಲ, ನಾವೇ. ಆ ರೀತಿ ಇರುವಾಗ ಈ ದಿನದಲ್ಲಿ ಬಹಳ ಎಚ್ಚರಿಕೆಯುಳ್ಳವರಾಗಿ ನಾವು ಜೀವಿಸಬೇಕಾಗಿದೆ. ಸತ್ಯವೇದದಲ್ಲಿ ನೋಡುವಾಗ ಎಸ್ತೇರ್ 5:9 ವಾಕ್ಯ ನೋಡುವಾಗ ಹಾಮಾನನು ಮೊರ್ದೆಕೈಗೆ ವಿರುದ್ಧವಾಗಿ ಒಳಸಂಚು ಮಾಡ್ತಾನೆ. ಏನು? ಮೊರ್ದೆಕೈನ 50 ಮೊಳ ಎತ್ತರದ ಮರಕ್ಕೆ ನೇಣುಗಂಬಕ್ಕೆ ಏರಿಸಬೇಕೆಂಬುದಾಗಿ. ಆದರೆ ಆ ಹಾಮಾನನೇ ಮೊರ್ದೆಕೈ ನಿಮಿತ್ತವಾಗಿ ನೇಣುಗಂಬಕ್ಕೆ ಏರಿಸಲ್ಪಡ್ತಾನೆ. ಕಾರಣ, ಮೊರ್ದೆಕೈ ನೇಣುಗಂಬಕ್ಕೆ ಏರಿಸಿ ನಾನು ಸಂತೋಷವಾಗಿ ಇರಬೇಕೆಂಬುದಾಗಿ ತೀರ್ಮಾನ ಮಾಡ್ಕೊಳ್ತಾನೆ. ಆದರೆ ನೇಣುಗಂಬಕ್ಕೆ ಏರುವವನು ಹಾಮಾನನು. ಹೌದು ಪ್ರಿಯ ದೇವಿ ಜನವೇ, ಯಾಕೆ? ಅಲ್ಲಿ ಸತ್ಯವೇದದಲ್ಲಿ ನೋಡುವಾಗ ಎಸ್ತೇರ್ 5:9 ನೋಡುವಾಗ, ಆ ದಿನ ಹಾಮಾನನು ಆನಂದ ಲಾರಿಯಲ್ಲಿ ಮನೆಗೆ ಹೋಗುತ್ತಿರುವಾಗ ಮೊರ್ದೆಕೈಯು ತನಗೆ ಭಯಪಡದೆ ತನ್ನ ಮುಂದೆ ಹೇಳದೆ ಅರಮನೆ ಹೆಬ್ಬಾಗಿಲಿನಲ್ಲಿ ಕೂತಿರುವುದನ್ನು ಕಂಡು ಅವನ ಮೇಲೆ ಕೋಪಭರಿತನಾದನು. ಆ ಮೊರ್ದೆಕೈ ಹಾಮಾನನು ಆನಂದ ಲಾರಿಯಲ್ಲಿ ಹೋಗುವಂಥ ಸಮಯದಲ್ಲಿ ಎದ್ದು ಅವನಿಗೊಂದು ಗುಡ್ ಮಾರ್ನಿಂಗೋ ಅಥವಾ ಒಂದು ಸಲ್ವಿಟೋ ಅಥವಾ ಒಂದು ವಿಶ್ ಮಾಡಲಿಲ್ಲ ಎಂಬುದಾಗಿ ಕೋಪಗೊಳ್ತಾನೆ. ಕೋಪಗೊಂಡು ಅವನ ನೇಣುಗಂಬಕ್ಕೆ ಏರಿಸಬೇಕೆಂಬುದಾಗಿ ತೀರ್ಮಾನ ಮಾಡ್ಕೊಳ್ತಾನೆ, ಕೇಡು ಮಾಡಬೇಕೆಂಬುದಾಗಿ ತೀರ್ಮಾನ ಮಾಡ್ಕೊಳ್ತಾನೆ. ಆದರೆ ಅವನು ರೂಪಿಸಿದ ತಂತ್ರದಲ್ಲಿ, ಅವನು ಕೇಡು ಮಾಡಬೇಕೆಂಬುದಂಥ ವಿಷಯದಲ್ಲಿ ಅವನೇ ನೇಣುಗಂಬಕ್ಕೆ ಏರ್ತಾನೆ ಹಾಮಾನನು. ಆ ರೀತಿ ಇರುವಾಗ ಬೇರೆ ಯಾರಿಗೆ ನಾವು ಕೇಡು ಬಯಸೋದಾದರೆ ಕೇಡು ಅವರಿಗಲ್ಲ, ಕೇಡು ನಮಗೆ. ಬೇರೆ ಯಾರಿಗೆ ವಿರುದ್ಧವಾಗಿ ಸಂಚು ರೂಪಿಸುವಾಗ ಅದು ಸಂಚು ಅವರಿಗಲ್ಲ, ಅದು ನಮಗೆ. ಆ ಇಕ್ಕಟ್ಟಲ್ಲಿ ನಾವು ಸಿಕ್ಕಿಕೊಳ್ತೇವೆ. ಅದರ ನಿಮಿತ್ತವಾಗಿ ಬೇರೆಯವರಿಗೆ ವಿರುದ್ಧವಾಗಿ ಯಾವುದೇ ಕೇಡನ್ನು ಬಯಸೋದಾದರೆ, ಬೇರೆ ತೊಂದರೆ ಪಡಿಸಲಿಕ್ಕೆ ನಾವು ಮುಂದಾಗಿರೋದಾದರೆ, ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವ ಮಕ್ಕಳೇ, ಇದುವರೆಗೂ ನಿಮ್ಮ ಜೀವಿತದಲ್ಲಿ ಯಾರಿಗಾದರೂ ವಿರೋಧವಾಗಿ, ಯಾರಿಗಾದರೂ ತೊಂದರೆ ಪಡಿಸ್ತಾ ಇರೋದಾದರೆ, ಕೇಡು ಮಾಡ್ತಿರೋದಾದರೆ, ಕೇಡು ಮಾಡಬೇಕೇ ಎಂಬುದಾಗಿ ಒಳಸಂಚು ಮಾಡ್ತಾ ಇರೋದಾದರೆ, ಇವತ್ತೇ ಅದನ್ನು ಬಿಟ್ಟು ದೇವರ ಕಡೆಗೆ ಮನೆ ತಿರುಗಿಕೊಳ್ಬೇಕಾಗಿದೆ. ಯಾಕಂದರೆ ಸತ್ಯವೇದ ಹೇಳ್ತಾ ಇದೆ, ಯೆಶಾಯ 54:15 ನೋಡುವಾಗ, ಯಾರು ನಿನ್ನ ಮೇಲೆ ವ್ಯಾಜ್ಯವಾಡ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ಹೌದು ಪ್ರಿಯ ದೇವ ಜನವೇ, ಯಾರು ನಿನ್ನ ಮೇಲೆ ವ್ಯಾಜ್ಯವಾಡ್ತಾರೋ ಅವರ ನಿಮಿತ್ತ ಅವರು ಕೆಡವಲ್ಪಡ್ತಾರೆ. ಎಸ್, ಈ ಲೋಕ ನೋಡುವಾಗ ನಾವು ಯಾರಿಗೆ ವಿರುದ್ಧವಾಗಿ ಹೇಳೋದಾದರೆ, ಯಾರಿಗೆ ವಿರುದ್ಧವಾಗಿ ತೊಂದರೆ ಪಡಿಸೋದಾದರೆ, ಯಾರಿಗೆ ವಿರುದ್ಧವಾಗಿ ಕೇಡು ಮಾಡಲಿಕ್ಕೆ ಬಯಸೋದಾದರೆ ಅವರ ನಿಮಿತ್ತವೇ ನಾವು ಕೆಡವಲ್ಪಡ್ತೇವೆ. ಇದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಪ್ರಿಯ ದೇವ ಜನವೇ. ಯಾಕೆಂದರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೀರ್ತನೆ 7ನೇ ಅಧ್ಯಾಯ 15-16, ಅವನು ಅಗಿದು ಗುಂಡಿಯನ್ನು ತೋಡಿ
ಅದರೊಳಗೆ ತಾನೇ ಬಿದ್ದು ಹೋದನಲ್ಲ, ಅವನು ಮಾಡಿದ ಕುಯುಕ್ತಿ ಅವನ ತಲೆ ಮೇಲೆ ಬರುವುದು. ಅವನು ಮಾಡಬೇಕೆಂದ ಅನ್ಯಾಯವು ಸ್ವಂತ ಬುರುಡೆ ಮೇಲೆ ಬೀಳುವುದು. ಪ್ರಿಯ ದೇವಜನವೇ, ಅವನು ಅಗಿದಾಗಿದ್ದು ಗುಂಡಿಯನ್ನು ತೋಡಿ ಅದರೊಳಗೆ ತಾನೇ ಬಿದ್ದು ಹೋದನಲ್ಲ, ಅವನು ಮಾಡಿದ ಕುಯುಕ್ತಿ ಅವನ ತಲೆ ಮೇಲೆಯೇ ಬರುವುದು. ಅವನು ಮಾಡಬೇಕೆಂದ ಅನ್ಯಾಯವು ಸ್ವಂತ ಬುರುಡೆ ಮೇಲೆ ಬೀಳುವುದು. ಸತ್ಯವೇದ ಸ್ಪಷ್ಟವಾದ ಆಧಾರ ಕೊಡ್ತಾ ಇದೆ. ಹಾಗೆ ಇನ್ನೊಂದು ವಾಕ್ಯವನ್ನು ನಾವು ನೋಡುವ, ಕೀರ್ತನೆ 9:15-16. ದೇವರ ವಾಕ್ಯ ಹೇಳ್ತದೆ, ಜನಾಂಗಗಳವರು ತಾವು ಮಾಡಿದ ಕುಣಿಯಲ್ಲಿ ತಾವೇ ಬಿದ್ದು ಹೋದರು, ಅವರು ಆಸಿದ ಬಲೆಯಲ್ಲಿ ಅವರ ಕಾಲೇ ಸಿಕ್ಕಿಕೊಂಡಿತು. ಯೆಹೋವನು ನ್ಯಾಯ ತೀರಿಸುವವನಾಗಿ ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ದುಷ್ಟರು ತಾವೇ ಕಲ್ಪಿಸಿದ ಕುಯುಕ್ತಿಯಲ್ಲಿ ಸಿಕ್ಕಿಕೊಂಡಿದ್ದಾರಲ್ಲ. ಪ್ರಿಯ ದೇವ ಜನವೇ, ಸತ್ಯವೇದ ಎಷ್ಟು ಸ್ಪಷ್ಟವಾದ ಆಧಾರ ಕೊಡ್ತಾ ಇದೆ. ಜನಾಂಗಗಳವರು ತಾವು ಮಾಡಿದ ಕುಣಿಯಲ್ಲಿ ತಾವೇ ಬಿದ್ದು ಹೋದರು, ಅವರು ಆಸೆದ ಬಲೆಯಲ್ಲಿ ಅವರ ಕಾಲೇ ಸಿಕ್ಕಿಕೊಂಡಿತು. ದುಷ್ಟರು ತಾವೇ ಕಲ್ಪಿಸಿದ ಕುಯುಕ್ತಿಯಲ್ಲಿ ಸಿಕ್ಕಿಕೊಂಡಿದ್ದಾರಲ್ಲ. ಆ ರೀತಿ ಇರುವಾಗ ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವ ಮಕ್ಕಳೇ, ನಾವು ಭಾಳ ಎಚ್ಚರಿಕೆಯುಳ್ಳವರಾಗಿರಬೇಕಾಗಿದೆ. ಜ್ಞಾನೋಕ್ತಿ 26-27 ನೋಡುವಾಗ, ಗುಂಡಿಯನ್ನು ತೋಡುವವನು ತಾನೇ ಅದರಲ್ಲಿ ಬೀಳುವನು, ಒರಳಿಸುವವನ ಮೇಲೆ ಕಲ್ಲು ಹೊರಡುವುದು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಗುಂಡಿಯನ್ನು ತೋಡುವವನು ತಾನೇ ಅದರಲ್ಲಿ ಬೀಳುವನು, ಒರಳಿಸುವವನ ಮೇಲೆ ಕಲ್ಲು ಹೊರಡುವುದು. ಹಾಗಾದರೆ ನಾವು ಯಾರಿಗೆ ವಿರುದ್ಧವಾಗಿ ಗುಂಡಿಯನ್ನು ತೋಡ್ತಾ ಇದ್ದೇವೆ? ಯಾರಿಗೆ ವಿರುದ್ಧವಾಗಿ ಕೇಡು ಬಯಸ್ತಾ ಇದ್ದೇವೆ? ಯಾರಿಗೆ ವಿರುದ್ಧವಾಗಿ ತೊಂದರೆ ಪಡಿಸ್ತಾ ಇದ್ದೇವೆ? ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ದೇವ ಮಕ್ಕಳೇ, ಆದಷ್ಟು ಭಾಳ ಎಚ್ಚರಿಕೆಯುಳ್ಳವರಾಗಿ ನಾವು ಜೀವಿಸಬೇಕಾಗಿದೆ. ಯಾಕಂದರೆ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, 1 ಪೇತ್ರ 3:13 ವಾಕ್ಯದಲ್ಲಿ, ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವರು ಯಾರಿದ್ದಾರೆ? ಒಳ್ಳೆಯದನ್ನೇ ಮಾಡುವುದರಲ್ಲಿ ನಾವು ಆಸಕ್ತರಾಗಿರೋದಾರೆ ಕೇಡು ಮಾಡುವರು ಯಾರಿದ್ದಾರೆ? ಯಾರಿಲ್ಲ ಪ್ರಿಯ ದೇವ ಜನವೇ. ಆ ರೀತಿ ಇರುವಾಗ, ಈ ವಾಕ್ಯವನ್ನು ಕೇಳ್ತಾ ಇರುವಾಗಲೇ ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡಲಿಕ್ಕೆ ಮುಂದಾಗು ಮಗಳೇ. ಯಾರಿಗೆ ವಿರುದ್ಧವಾಗಿ ಕೇಡನ್ನು ಕಲ್ಪಿಸಬೇಡ, ಯಾರಿಗೆ ವಿರುದ್ಧವಾಗಿ ತೊಂದರೆ ಮಾಡಲಿಕ್ಕೆ ಮುಂದಾಗಬೇಡ. ಯಾರಿಗೆ ವಿರುದ್ಧವಾಗಿ ತೊಂದರೆ ಪಡಿಸಲಿಕ್ಕೆ ಮುಂದಾಗ್ತಾ ಇರೋದಾದರೆ, ಸಂಚು ರೂಪಿಸ್ತಾ ಇರೋದಾದರೆ, ತೊಂದರೆ ಪಡಿಸ್ತಾ ಇರೋದಾದರೆ, ಈ ವಾಕ್ಯವನ್ನು ಕೇಳುವಾಗಲೇ ಆ ಸಂಚು ರೂಪಿಸುವಂಥ ಸಂಚುಗಳನ್ನು ಬಿಟ್ಟು, ಕೇಡನ್ನು ಬಿಟ್ಟು, ತೊಂದರೆ ಮಾಡೋದನ್ನು ಬಿಟ್ಟು ದೇವರ ಕಡೆಗೆ ಮನ ತಿರುಗಿಕೊಳ್ಳಬೇಕಾಗಿದೆ. ಯಾಕೆಂದರೆ ದೇವರು ನಾವು ಕೇಡನ್ನು ಮಾಡುವುದನ್ನು ದೇವರು ಇಷ್ಟಪಡೋದಿಲ್ಲ. ಯಾಕಂದರೆ ಆದಿಕಾಂಡ 12:3 ವಾಕ್ಯ ನೋಡುವಾಗ ದೇವರು ಅಬ್ರಾಮನಿಗೆ ಹೇಳ್ತಾರೆ, ಅಬ್ರಾಮನೇ, ನಿನ್ನನ್ನು ಆಶೀರ್ವದಿಸುವ ನಾನು ಆಶೀರ್ವದಿಸ್ತೇನೆ, ನಿನ್ನನ್ನು ಶಪಿಸುವ ನಾನು ಶಪಿಸ್ತೇನೆ. ಪ್ರಿಯ ದೇವ ಮಕ್ಕಳೇ, ನಾವು ಆಶೀರ್ವದಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ, ಶಪಿಸುವುದಕ್ಕಾಗಲ್ಲ. ಒಳ್ಳೆಯದನ್ನು ಮಾಡೋದಕ್ಕಾಗಿ ಕರೆದಿದ್ದಾನೆ, ಕೇಡು ಮಾಡಲಿಕ್ಕಲ್ಲ. ಆ ರೀತಿ ಇರುವಾಗ ಈ ವಾಕ್ಯವನ್ನು ಕೇಳಿರುವಾಗಲೇ, ಈ ವಾಕ್ಯವನ್ನು ಪರಿಶುದ್ಧಾತ್ಮ ಸಂಗಡ ಮಾತನಾಡಿರುವಾಗಲೇ, ಟಿವಿ ಮುಂದೆ ಕುಳಿತು ಈ ವಾಕ್ಯವನ್ನು ಕೇಳ್ತಾ ಇರುವಂಥ ಪ್ರಿಯ ದೇವ ಮಕ್ಕಳೇ, ಈ ಸಂದೇಶವನ್ನು ಕೇಳ್ತಾ ಇರುವಂಥ ದೇವ ಮಕ್ಕಳೇ, ಈಗಲೇ ನಾವು ಮನ ತಿರುಗಿಕೊಳ್ಳುವ. ಯಾರಿಗೆ ವಿರುದ್ಧವಾಗಿ ಕೇಡು ಮಾಡಿರೋದಾದರೆ, ತೊಂದರೆ ಪಡಿಸಿರೋದಾದರೆ, ದೇವರೇ ನಮ್ಮನ್ನು ಕ್ಷಮಿಸು, ನಿಮ್ಮ ರಕ್ತದ ತೊಳೆ, ನಮ್ಮನ್ನು ನೀತಿವಂತರನ್ನಾಗಿ ಮಾಡು, ನಿಮ್ಮ ಮಕ್ಕಳನ್ನಾಗಿ ಮಾಡು ಎಂಬುದಾಗಿ ಹೇಳುವ ಪ್ರಿಯ ದೇವ ಜನವೇ. ಎಸ್, ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡುವ. ಯಾಕಂದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವರಾಗಿರ್ತೇವೆ ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯ ದೇವ ಜನವೇ. ನಾವು ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನ ಮುಚ್ಚುವ. ಟಿವಿ ಮುಂದೆ ಕುಳಿತುಕೊಂಡು ಈ ವಾಕ್ಯವನ್ನು ಕೇಳಿದ ಪ್ರಿಯ ದೇವ ಜನವೇ, ಈಗಾಗಲೇ ನಾನು ಮಾಡಿದ್ದು ತಪ್ಪು, ನಾನು ಬೇರೆಯವರಿಗೆ ವಿರುದ್ಧವಾಗಿ ಕೇಡು ಕಲ್ಪಿಸಿದ್ದು, ತೊಂದರೆ ಮಾಡಿದ್ದು, ತೊಂದರೆ ಪಡಿಸಿದ್ದು, ವಿರುದ್ಧವಾಗಿ ಮಾತಾಡಿದ್ದು, ಅವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟಿದ್ದು ತಪ್ಪಾಯಿತು ದೇವರೇ ಎಂಬುದಾಗಿ ನಿನ್ನ ಮನಸ್ಸಿನಲ್ಲಿ ಪವಿತ್ರಾತ್ಮನು ಮಾತಾಡೋದಾದರೆ, ಈ ಕ್ಷಣವೇ ಈ ಸಂದೇಶವನ್ನು ಕೇಳುವಾಗ ಟಿವಿ ಮುಂದೆ ಮೊಣಕಲಾಕಿ ನಾವು ಕುಳಿತುಕೊಳ್ಳುವ, ನಾವು ಪ್ರಾರ್ಥಿಸುವ. ದೇವರು ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ಆಶೀರ್ವದಿಸಿ ಒಳ್ಳೆಯದನ್ನು ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತಾರೆ. ಕಣ್ಗಳನ್ನ ಮುಚ್ಚುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಿಮ್ಮ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಅಪಾನಿನ ಪಾದದಲ್ಲಿ ಬರ್ತೇನೆ. ದೇವರೇ, ಇವತ್ತು ನಮ್ಮ ಸಂಗಡ ನೀವು ಮಾತನಾಡಿದ್ದೀರಾ, ಬೇಸರಗೊಳ್ಳದೆ ಒಳ್ಳೆಯದನ್ನೇ ಮಾಡಿ ಎಂಬುದಾಗಿ. ಹೌದಪ್ಪ, ಈ ಲೋಕದಲ್ಲಿ ಒಳ್ಳೆಯದನ್ನು ಮಾಡುವವರು ಒಬ್ಬರು ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆದರೆ ಇವತ್ತು ದೇವರೇ, ನೀವು ನಮ್ಮ ಸಂಗಡ ಈ ಸಂದೇಶದ ಮೂಲಕ ಮಾತನಾಡಿರುವಾಗ ಈ ವಾಕ್ಯವನ್ನು ಕೇಳುವಂಥ ನಾವುಗಳು ದೇವರೇ, ಅಪ್ಪ, ಬೇಸರಗೊಳ್ಳದೆ ಒಳ್ಳೆಯದನ್ನು ಮಾಡಲಿಕ್ಕೆ ನಾವು ಮುಂದಾಗ್ತೇವೆ. ಇದುವರೆಗೂ ಯಾರಿಗೆ ವಿರುದ್ಧವಾಗಿ ಕೇಡನ್ನು ಬಯಸಿರೋದಾದರೆ, ಹೊಟ್ಟೆ ಕಿಚ್ಚುಪಟ್ಟು ತೊಂದರೆ ಮಾಡಿರೋದಾದರೆ, ಅಪ್ಪ, ಒಳ್ಳೆಯದನ್ನು ಮಾಡದೆ ಕೆಟ್ಟದನ್ನೇ ಮಾಡಿರೋದಾದರೆ ನಮ್ಮನ್ನು ಕ್ಷಮಿಸು ದೇವರೇ. ಅಪ್ಪ, ನಮ್ಮನ್ನು ಕ್ಷಮಿಸು, ನಿಮ್ಮ ರಕ್ತದ ತೊಳೆ, ಶುದ್ಧ ಮಾಡು, ನಿನ್ನ ಮಕ್ಕಳನ್ನಾಗಿ ಮಾಡಪ್ಪ. ಯಾಕಂದರೆ ವಾಕ್ಯ ಹೇಳ್ತಾ ಇಲ್ಲ ದೇವರೇ, ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಮಾಡದಿರುವವನು ಪಾಪಕ್ಕೊಳಗಾಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ತಿಳ್ಕೊಂಡಂಥ ನಾನು ಇನ್ನು ಮುಂದೆ ಯಾವುದೇ ಕೇಡನ್ನು ಮಾಡದೆ, ಯಾರಿಗೂ ತೊಂದರೆ ಮಾಡದೆ, ತೊಂದರೆ ಪಡಿಸದೆ ಒಳ್ಳೆಯದನ್ನೇ ಮಾಡುವಂತೆ, ಬೇರೆಯವರನ್ನು ಆಶೀರ್ವದಿಸುವಂತೆ ನನಗೆ ಕೃಪೆ ಕೊಡು, ಬಾಲ ಕೊಡಪ್ಪ. ಆ ಯೇಸುವೆ, ನಿನ್ನಲ್ಲಿದ್ದಂಥ ಮನಸ್ಸನ್ನು ಕೊಡು. ಅಪ್ಪ, ಈ ಲೋಕದಲ್ಲಿ ಜೀವಿಸುವಾಗ ದೇವರೇ, ಯಾರು ನಿಮಗೆ ವಿರುದ್ಧವಾಗಿ ಏನೇ ಕೇಡು ಮಾಡಿದ್ರು ಕೂಡ ನೀವು ಒಬ್ಬರಿಗೆ ವಿರುದ್ಧವಾಗಿ ಒಂದು ಮಾತನ್ನು ಆಡಲಿಲ್ಲ, ಕೇಡನ್ನು ಬಯಸಲಿಲ್ಲಪ್ಪ. ನೀವು ಹೇಳ್ತೀರಾ, ತಂದೆಯವರನ್ನು ಕ್ಷಮಿಸು.
ಹೌದು ದೇವರೇ, ನಮಗೆ ವಿರುದ್ಧವಾಗಿ ಯಾರೇ ಕೇಡು ಮಾಡಿರೋದಾದರೆ, ಯಾರು ತೊಂದರೆ ಪಡಿಸಿರೋದಾದರೆ ಈ ಕ್ಷಣವೇ ದೇವರೇ ನಾವು ಹೇಳ್ತಾ ಇದ್ದೀವಿ, ಅಪ್ಪ ಅವರನ್ನ ಕ್ಷಮಿಸು, ಅವರನ್ನ ಆಶೀರ್ವದಿಸು ಎಂಬುದಾಗಿ ಹೇಳ್ತಾ ಇದ್ದೇವೆ. ಕಾರಣ ನಾವು ಬಿತ್ತಿದ್ದನ್ನೇ ಕೊಯ್ಯೂರಾಗಿದ್ದೇವಪ್ಪ. ನಾವು ಏನನ್ನು ಬಿತ್ತುತ್ತೇವೋ ಅದನ್ನು ಕೊಯ್ಯೂರಾಗಿರ್ತೇವೆ. ಹೌದಪ್ಪ, ನಾವು ಬೇರೆಯವ್ರನ್ನ ಆಶೀರ್ವದಿಸ್ತಾ ಇದ್ದೇವೆ, ನೀವು ನಮ್ಮನ್ನು ಆಶೀರ್ವದಿಸಪ್ಪ. ಅಪ್ಪ, ನಿನ್ನ ಶುಭ ಕೃಪೆ ಎಲ್ಲನ ಹಿಂಬಾಲಿಸಲಿ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ಈ ವಾಕ್ಯವನ್ನು ಕೇಳಿ ಅಪ್ಪ ನಿನ್ನ ಸಮ್ಮುಖದಲ್ಲಿ ಕಣ್ಣೀರು ಸುರಿಸಿ ಪಶ್ಚಾತ್ತಾಪ ಪಡ್ತಾ ಇರುವಾಗ, ಮನ ತಿರುಗಿಕೊಂಡಿರುವಾಗ ದೇವರೇ, ಈ ವಾಕ್ಯವನ್ನು ಕೇಳುತ್ತಾ ಪ್ರತಿ ಒಬ್ಬೊಬ್ಬರನ್ನ ಒಳ್ಳೆಯದನ್ನು ಮಾಡಲಿಕ್ಕೆ ಅಪ್ಪ ನೀ ಬಲಪಡಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನೀ ಅವರನ್ನು ಆಶೀರ್ವಾದ ಮಾಡಿ ಈ ಕ್ಷಣದಿಂದಲೇ ದೇವರೇ, ಈ ಲೋಕದಲ್ಲಿ ಜೀವನದ ಕೊನೆ ಉಸಿರಿನ ಗಳಿಗೆವರೆಗೂ ಅವರ ಆಶೀರ್ವದಿಸುವವರಾಗಿ, ಬೇರೆಯವರ ಸುಖ ಸಂತೋಷ ಸಮಾಧಾನವನ್ನು ಬಯಸುವವರಾಗಿ ಇರಲೆಂಬುದನ್ನು ಪ್ರಾರ್ಥನೆ ಮಾಡ್ತಾನಪ್ಪ. ಅಪ್ಪ, ಈ ಟಿವಿ ಮುಂದೆ ಕುಳಿತು ಕರ್ತನೆ ಈ ಸಂದೇಶವನ್ನು ಕೇಳ್ತಾ ಇರುವಾಗ ಯಾರೇ ವ್ಯಾಧಿಗಳಲ್ಲಿ, ರೋಗಗಳಲ್ಲಿ, ಸಮಸ್ಯೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ, ಅಪ್ಪ ಬಲಹೀನತೆಗಳಲ್ಲಿ, ಶಾಪದಲ್ಲಿ, ಸಾಲಗಾರಾಗಿ ಅಪ್ಪ ಬಂಧನದಲ್ಲಿ ಇರೋದಾದ್ರೆ ಈಗಲೇ ದೇವರೇ ನಿಮ್ಮ ಪರಲೋಕದ ಮಹಿಮೆಯ ಶಕ್ತಿ, ನಿಮ್ಮ ಅಭಿಷೇಕ ದೇವರೇ ಒಬ್ಬೊಬ್ಬರ ಮೇಲೆ ಇಳಿದು ಬಾರಲಿ. ಜೀಸಸ್ ನೇಮ್. ನಿನ್ನ ಶಕ್ತಿ ಪ್ರಕಟವಾಗಲಿ, ನಿನ್ನ ಬಲ ಪ್ರಕಟವಾಗಲಿ. ಯಾರಿಗೆ ವಿರುದ್ಧವಾಗಿ ದೇವರೇ ಯಾವುದೇ ಕೇಡುಗಳು, ಯಾವುದೇ ಗಂಡಾಂತರಗಳು, ಯಾವುದೇ ವಿರುದ್ಧವಾದ ಮೋಟಮಂತ್ರ ಶಕ್ತಿಗಳು, ರೋಗದ ಆತ್ಮನ ಬಲಗಳು ಯಾವುದೇ ಇರೋದಾದರೆ ಈಗಲೇ ಎಲ್ಲ ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಅಂಧಕಾರದ ಬಲಗಳು, ಮಂತ್ರ ಶಕ್ತಿಗಳು ನೀಗಲಿ, ಶಾಪಗಳು ನೀಗಲಿ, ಪಾಪಗಳು ನೀಗಲಿ, ವ್ಯಾಧಿಗಳು ನೀಗಲಿ ಯೇಸುವಿನ ನಾಮದಲ್ಲಿ. ಕರ್ತನೆ, ಒಳ್ಳೆಯದನ್ನೇ ಮಾಡೋ ಮನಸ್ಸನ್ನು ಕೊಡು ದೇವರೇ. ನೀ ಎಲ್ಲರನ್ನ ಆಶೀರ್ವಾದ ಮಾಡು. ನಿನ್ನ ಶುಭ ಕೃಪೆಯು ಒಬ್ಬೊಬ್ಬನ ಹಿಂಬಾಲಿಸಲೇಪ್ಪ. ಕರ್ತನೆ, ಈ ಸಂದೇಶದ ಮೂಲಕವಾಗಿ ನಮ್ಮ ಸಂಗಡ ನೀ ಮಾತಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ನಾಮ ಒಂದೇ ಮಹಿಮೆ, ಎಲ್ಲ ಘನ ಮಾನ ಮಹಿಮೆನ ಒಬ್ಬನಿಗೆ ರಾಜ್ಯ. ಯೇಸುವಿನ ನಾಮದಲ್ಲಿ ಅಪ್ಪ ನಾವು ಪ್ರಾರ್ಥಿಸಿ ಜಯ ಹೊಂದ್ಕೊಳ್ತೇವೆ ತಂದೆ. ಆಮೆನ್, ಆಮೆನ್, ಆಮೆನ್. ಈ ಸಂದೇಶದ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಂದನೆಗಳು.